ಓಕೆ, ನಾವು ಇವಾಗ ಚಿಕ್ಕಮಗಳೂರಲ್ಲಿರುವಂಥ ಝೆಡ್ ಪಾಯಿಂಟ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 3.6 ಕಿಲೋಮೀಟರ್ ಅಷ್ಟು ದೂರ ಇದೆ ಅಂತ ಇಲ್ಲಿಂದ. ನೋಡಿ, ನಮ್ಮವರೆಲ್ಲ ಆಲ್ರೆಡಿ ನಾನು ಬಿಟ್ಟು ಹೋಗ್ಬಿಟ್ಟವ್ರೆ. ನಾನು ಸ್ವಲ್ಪ ನೀರಸವಾಗಿದ್ದೀನಿ, ಬೆಳಿಗ್ಗೆಯಿಂದ ಹೆವಿ ವರ್ಕೌಟ್ ಆಗೋಯ್ತು. ಈಗ ಮತ್ತೆ 3 ಕಿಲೋಮೀಟ್ರ್ ನಡಿಬೇಕಂದ್ರೆ ಸ್ವಲ್ಪ. ಹೆಬ್ಬೆ ಫಾಲ್ಸ್ಗೆ ಹೋದ್ಮೇಲೆ ಹೋಗಿ ವಾಪಸ್ ಬಂದಮೇಲೆ ಅಲ್ಲಿ ಚೆಕ್ ಪೋಸ್ಟ್ ಇರುತ್ತಲ್ಲ, ಆ ಪೋಸ್ಟಿಂದ 1-2 ಕಿಲೋಮೀಟ್ರು ಕಾರಲ್ಲಿ ಬಂದು ಮತ್ತೆ ಅಲ್ಲಿಂದ ಅಲ್ಲಿ ಕಾರ್ಗೋ ಟಿಕೆಟ್ ತೊಗೋಬೇಕು 120. ಮತ್ತು ಈ ಕಡೆ ಬಂದು ನಮ್ಮ ಟ್ರೆಕ್ಕಿಂಗ್ ಹೋಗೋಕ್ಕೆ ನಾವು ನಡೆಯೋಕ್ಕೆ ಕೂಡ ಟಿಕೆಟ್ ತೊಗೋಬೇಕು. ಅದು ತಗೊಂಡು ಮತ್ತೆ ಟ್ರೆಕ್ಕಿಂಗ್ ಹೋಗ್ತಾಯಿದ್ವಿ. ಅಯ್ಯೋ 3 ಕಿಲೋಮೀಟ್ರ್ ನಡಿಬೇಕೆ. ಅಲ್ಲೆಲ್ಲ ನೀರು ಹರಿತೈತೆ ಕೆಳಗೆ, ಕಾಣಿಸಲ್ಲ ಬಿಡಿ. ಇದು ಸೌಂಡ್ ಮಾತ್ರ ಕೇಳಿಸ್ತೈತೆ, ಬುಜ್ ಅಂತ ಹೋಗ್ತಾಯಿತ್ತು. ಚೆನ್ನಾಗಿ ಯಾವುದೋ ದೊಡ್ಡದು ವಾಟರ್ ರಿವರ್ ಇದ್ದಂಗೆ ಐತೆ, ಹೋಗ್ತೈತೆ. ನೋಡಿ, ಎಲ್ಲ ಇದೇ ವ್ಯೂಸ್, ಬರೀ ಗಿಡ ಮರಗಳು, ಗುಡ್ಡೆಗಳು, ಬೆಟ್ಟಗಳು. ನೋಡಿ, ಮಣ್ಣು. ಸುಸ್ತಾಗಿರೋ ನಾವು ಎಲ್ಲರೂ ಟಯರ್ಡ್ ಆಗವ್ರೆ, ಆದರೂ ಜೋಶಲ್ಲಿ ನಡೀತಾವ್ರೆ. ಯಾರಿಗೂ ಜೋಶೇ ಇಲ್ಲ. ಬೆಳಗ್ಗೆ ಫಾಲ್ಸ್ ಹತ್ರನೇ ಜೋಶ್ ಅಂತ ಹೋಗೈತೆ, ಅದು ಬಿಟ್ಟು ಬಂದ ಮೇಲೆ. ಅಲ್ಲೇ ಒಂದು ದಾರಿ ಕಾಣಿಸ್ತಿದೆ ನೋಡಿ, ಕೂಲ್ ಬಡಿ. ಆ ಜಾಗದಲ್ಲಿ ಒಂದು ದಾರಿ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ಈಗ ನಾವು. ಅಷ್ಟು ದೂರ ಅಲ್ಲಿ ಅಂದರೆ ಅಲ್ಲಿಂದ ಮತ್ತೆ ಇನ್ನೂ ಆ ಕಡೆ ಇನ್ನೊಂದು ಬೆಟ್ಟ ಐತೆ, ಆ ಬೆಟ್ಟದ ಮೇಲೆ ಹೋಗ್ಬೇಕು. ಯಾವುದೋ ದೊಡ್ಡದು ಬೆಟ್ಟ ಕಾಣಿಸ್ತೈತೆ, ಬ್ಲ್ಯಾಕ್ ಬೆಟ್ಟ. ಈ ಕಡೆ ಚೆನ್ನಾಗಿದೆ, ಎಲ್ಲ ಮರ ಗಿಡಗಳು, ಗುಡ್ಡಗಳು. ಆ ಕಡೆ ಒಂದು ವಾಟರ್ ಫಾಲ್ಸ್ ಐತೆ, ತೋರಿಸಿ ನೋಡಿ. ಅಲ್ಲಿ ಲಕ್ಕ 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 ಕಾಣಿಸ್ತಿದ್ಯಾ? ಇಲ್ಲಿಂದ ಕಾಣಿಸಲ್ಲ, ಹತ್ರ ಹೋಗ್ಬಿಟ್ಟು ನೋಡೋಣ. ಬೆಟ್ಟ ನೋಡಿ. ಮೊಬೈಲಲ್ಲಿ ನೋಡೋಕ್ಕೆ ಹೆಂಗೂ ಇದ್ರೂ ಅವೆಲ್ಲ ಸಣ್ಣದಾಗಿ ಇರುತ್ತೆ, ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಬೆಟ್ಟ ಬಿಸಿಲು ಮಕ್ಕ ಹೊಡಿತಿದೆ, ಚೆನ್ನಾಗೈತಲ್ಲ ವಿವೋ. ಇಲ್ಲ ನನ್ನ ಮುಂದಿನ ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ. ವಾಟರ್ ಫಾಲ್ಸ್ ಅಲ್ಲಿ ಆ ಕಡೆ ಎಲ್ಲ ದೂರ ಇರೋದಕ್ಕೆ ಹಂಗೆ ಕಾಣಿಸುತ್ತೆ. ಇಲ್ಲಿ ಕೆಳಗೆ ಎಷ್ಟು ಬಿಸಿಲಾಗಿರುತ್ತೆ, ಮೇಲೆ ಹೋದರೆ ಒಂಥರ ಮಂಜು ಬೀಳುತ್ತೆ. ಆ ಮೋಡಾಗ್ಲೇನೋ ಮೋಸ್ಟ್ಲಿ ಒಂಥರ ಮುಂಜಿದ್ದಂಗೆ ಇರುತ್ತೆ, ತಣ್ಣಗೆ ಈ ಫಾಗ್ ಬಂದಂಗೆ ಬರ್ತಾ ಇರುತ್ತೆ. ವಾಟರ್ ಫಾಲ್ಸ್ ಶುರು ಆಯಿತು, ರೋಡಲ್ಲೇ ಶುರು ಆಗೋಯ್ತು ಸಣ್ಣದು. ಆ ಕಡೆ ಜೋರಾಗಿ ಬೀಳ್ತಾಯಿದೆ, ಸೌಂಡ್ ಬರ್ತಿದೆ. ಅಲ್ಲಿ ತೋರಿಸಿ ನೋಡಿ. ಇಲ್ಲಿ ನೋಡಿದ್ರ ಯಾವುದೋ ಬೇರಲ್ಲಿ ನೀರು ಬರ್ತಿದೆ, ಬೇರೋ ಪಾಚಿ ಕಟ್ಕೊಂಡಿರೋದು ಹಂಗೆ. ರೈನ್ಫಾಲ್ ಆಗ್ತಿದೆ ಇಲ್ಲಿ. ಯಪ್ಪ ಒಂದು ದಜ್ಜೆನೂ ಹೆವಿಯಾಗಿ ಅನಿಸುತ್ತೈತೆ. ಬೆಳಗ್ಗೆಯಿಂದ ವರ್ಕೌಟ್ ಜಾಸ್ತಿ ಆಗೋಯ್ತು ಇವತ್ತು. ಪೈಪು ಲುಕ್ ಆಟ್ ದ ವೇವ್. ಲಾ ಈ ಕಡೆ ಮುಂದಕ್ಕೆ ಹೋಗ್ಬಾರ್ದು ಅಂತ ದಾರಗಳು ಕಟ್ಟವ್ರೆ. ಓಕೆ, ಅಲ್ಲಿಂದ ಬಂದರೆ ವಾಟರ್ ಫಾಲ್ ಸೌಂಡ್ ಬರ್ತಿತ್ತಲ್ಲ, ಇದೆ ಜೋರಾಗಿ ಬೀಳ್ತೈತೆ. ಸ್ನಾನ ಮಾಡ್ಬೋದೇನೋ? ಮಾಡಿದ್ಯಾ? ಅಂಡರ್ವೇರ್ ತಗೊಬಂದಿಲ್ಲ ಅವರು. ಇದೇ ವಾಟರ್ ಫಾಲ್ಸ್, ಅವಾಗಿಂದ ಹೋಗ್ತಾರೆ. ದಾರ ಕಟ್ಬಿಟ್ಟವ್ರೆ, ಅಲ್ಲಿಂದ ಹೋಗೋ. ಫೋಟೋಸ್ ಹಿಡ್ಕೊಳಕ್ಕೂ ಪುರುಷೋತ್ತಿಲ್ಲ ಇವಾಗ, ಅಷ್ಟು ಏನಾದ್ರು ಡ್ರೈನ್ ಆಗಿಬಿಟ್ಟೈತೆ ಎಲ್ಲರಿಗೂ. ಇಲ್ಲಿ ವೇ ಟು ಝೀ ಪಾಯಿಂಟ್ ಅಂತೆ, 1.5 ಕಿಲೋಮೀಟ್ರ್ ಅಂದರೆ ಅರ್ಧ ಕಿಲೋಮೀಟ್ರ್ ಬಂದ್ಬಿಟ್ಟಿದ್ದೀವಿ ಆಲ್ರೆಡಿ. ಅರ್ಧ ಕಿಲೋಮೀಟ್ರ್ ಅಲ್ಲ, 3 ಕಿಲೋಮೀಟರ್ಸ್ ಅಲ್ಲ. ಅದು ನೋಡಿ ಹೆಂಗೈತೆ ದಾರಿ. ಸ್ವಲ್ಪ ಹಂಗೆ ಮಿಸ್ ಆಗಿದ್ರೆ ನಾನು ಹಂಗೆ ಗುಡ್ಕೊಂಡು ಕೆಳಗೆ ಹೋಗ್ಬಿಡ್ತೀನಿ. ನೀರಲ್ಲಿ ಇರ್ತೀನಿ ನಾನು, ನದಿಯಲ್ಲಿ ಹಾರಾಡುವ ನದಿಯಲ್ಲಿ ನಾ ಇರುವೆ. ರ್ಯಾಂಪ್ ಸಾಂಗ್ ಆಡ್ತೀನಿ ನಾನು. ಎಲ್ಲ ಅದೇ ಬೆಟ್ಟಗಳು, ಅದೇ ಗುಡ್ಡಗಳು, ಅದೇ ಕಲ್ಲುಗಳು, ಅದೇ ನೀರು. ನೋಡೋ ಲೊಕೇಶನ್ ಮಾತ್ರ ಬೇರೆ ಬೇರೆ. ಒಂದು ಹೆಜ್ಜೆನೂ ಹಚ್ಚಿ ತೂಚಿ ಇಡಬೇಕು, ಇಲ್ಲಾಂದರೆ ಗುಡ್ಕೊಂಡು ಕೆಳಕ್ಕೆ ಹೋಗ್ಬಿಡ್ತೀವಿ. ಅದು ಒಂದು ಜರ ಚೆನ್ನಾಗಿರುತ್ತೆ, ನಾವು ಗುಡ್ಕೊಂಡು ಹೋಗೋದು. ಕಾಣಿಸ್ತಿದ್ದಾರೆ ನೋಡಿ, ಅಲ್ಲಿ ಆ ಬೆಟ್ಟದ ಮೇಲೆ ಹೋಗ್ಬೇಕು. ಇನ್ನು ಅದು ಯಾವುದೋ ಬೆಟ್ಟದ ಮೇಲೆ ಇದ್ರೆ ಇಷ್ಟೊತ್ತು. ಇವಾಗ ಇನ್ನೊಂದು ಬೆಟ್ಟದ ಮೇಲೆ ಬಂದಿದ್ದೀವಿ, ಇನ್ನೊಂದು ಬೆಟ್ಟಕ್ಕೆ ಹೋಗ್ತಿದ್ದೀವಿ ನೋಡಿ ಜಾಗ. ಅವ್ರಿಗೇನೋ ಸ್ವಲ್ಪ ಎಕ್ಸೈಟ್ಮೆಂಟ್ ಉಳ್ದಂಗೆ ಐತೆ, ಇನ್ನೆಲ್ರಿಗೂ ಹೊಲ್ಟೋಗೈತೆ. ಅದೇ ದಾರಿ ಹೋಗ್ತಾ ಇರೋದು.
ನಗುವ ಮಗುವ ನಯನ ಮೌನ. ಎಲ್ಲ ಸಾಂಗ್ಗಳು ತಪ್ಪಾಗಿ ಆಡ್ತೀನಿ. ದಟ್ ಡಸಂಟ್ ಮ್ಯಾಟರ್. ದಾರಿ ಸ್ವಲ್ಪ ಸಣ್ಣ ಆಗೋಯ್ತು. ಒನ್ ವೇ ಥರ ಇದು, ಬರೀ ಹೋಗ್ಬೇಕಷ್ಟು. ಬರೋವಾಗಿದ್ರೆ ಇಲ್ಲ, ಟೂ ವೇನೂ ಇದೆ. ಆ ಕಡೆ ಈ ಕಡೆ ಇಬ್ಬರು ಬರಬೇಕು, ಹೋಗ್ಬೇಕು. ಕಲ್ಲು ಬೆಟ್ಟ, ಕಲ್ಲಿಂದ ನಾನು ಬೆಟ್ಟ ಹತ್ತಿರ ಕಾಣಿಸ್ತೀನ ನೋಡಿ. ಕೆಳಗಡೆ ನೀರು ಹರಿತಾ ಐತೆ, ಸೌಂಡ್ ಮಾತ್ರ ಕೆಲಸ ಐತೆ. ಎಲ್ಲೂ ನೀರು ಕಾಣಿಸ್ತಾ ಇಲ್ಲ. ಅಲ್ಲಿ 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 ನಾವು ಕಾರ್ ಎಲ್ಲಿ ನಿಲ್ಸಿದ್ವಿ ಇವಾಗ, ಆ ಕಡೆಯಿಂದ ಅಲ್ಲೆಲ್ಲೋ ಬಂದು ಅಲ್ಲೆಲ್ಲೋ ನಿಲ್ಸಿದ್ವಿ ಕಾರ್ನ. ಅದೆಲ್ಲೋ ಗೊತ್ತಿಲ್ಲ. ಬರೀ ಎಲ್ಲ ಬೆಟ್ಟಗಳೈತೆ. ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ಎವಿ ಸ್ಟೆಪ್ಗಳು ಅಡ್ವೆಂಚರ್ಸ್ ಮಾಡ್ತಾ ಇದ್ವಿ. ಬಲ್ಲಿಗೆಯಿಂದ ಬರ್ತಾ ಇದ್ದಾರೆ ಅವರು. ಬ್ಲ್ಯಾಕ್ ಬೆಟ್ಟ. ಓ, ನನ್ನ ಮೇಲೆ ಮೊಬೈಲ್ ನೋಡಿಕೊಂಡು ಮೇಲೆ ನೋಡ್ಕೊಂಡು ಬರ್ತಾಯಿದ್ದೀನಿ. ಜಾಗ ನೋಡಿ ಈ ಥರ ಐತಿ. ಅಲ್ಲ ಬಿಸಿಲಿಗೆ ಬೆಂದೋಗ್ತಿರುವಂತ ನನಗೆ ಗೊತ್ತು. ಸ್ಟಾರ್ಟಿಂಗಲ್ಲೇ ಬೆಜ್ಜನ್ ಜನ ಎತ್ಕೊಟ್ಟಿರ್ತಾರೆ, ಯಾಕಂದರೆ ಇದು ಬೋರಿಂಗ್ ಆಗೈತಿ. ಬಿಸಿಲಿಗೆ ಸನ್ ಗ್ಲಾಸಸ್ ಮುಖ್ಯ. ಹೆಂಗೆ ಅನಿಸ್ತೈತೆ? ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ ಬಂದರೆ. ಇದು ರೋಡ್ ಮೇಲೆಯಿಂದ ಕೆಳಗೆ ಬರೋಕ್ಕೆ. ಅಲ್ಲಿಂದ ಅಲ್ಲಿ ರೋಡ್ ಐತೆ. ಅಲ್ಲಿಂದ ಹಿಂಗೆ 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 ಸುತ್ಕೊಂಡು ಇಲ್ಲಿಗೆ ಬರಬೇಕು. ರೋಡ್ ನೋಡಿದ್ರ ಅದಕ್ಕೆ ಇದೆ ನಜಿ ಪಾಯಿಂಟು. ಹಾ ಹಾ, ನೀರು ಮಾತ್ರ ಸಖತ್ ಸೌಂಡ್ ಬರ್ತೈತೆ. ಅಲ್ಲೊಂದು ರೂಟ್ ಐತೆ, ಇಲ್ಲೊಂದು ರೂಟ್ ಐತೆ. ಎಲ್ಲ ಲೈನಾಗಿ ಸಾಲಾಗಿ ಹೋಗ್ತಾವ್ರೆ. ಎಲ್ಲ ಇರುವೆಗಳು ಕಾಣಿಸ್ತಾವ್ರೆ. ಕಲರ್ ಇರುವೆಗಳು ಥರ. ಏನೇನೋ ಮಾತಾಡ್ತಾ ಇದ್ದೀನಿ. ಆ ರೂಟು ಎವಿ ಕೆಳಕೈತಂತೆ. ಸೇಫ್ಟಿ ಮುಖ್ಯಂಬಿಗಿಲ್ಲ. ಇದನ್ನು ಝಿ ಪಾಯಿಂಟ್ ಅಂತ ಯಾಕಂತೀವಿ, ಝೆಡ್ ಪಾಯಿಂಟ್ ಅಂತ ಯಾಕಂತೀವಿ ಅಂದರೆ, ಹೋಗೋ ರೋಡು ಝಡ್ ಥರ ಇರುತ್ತೆ. ಹಿಂಗೆ ಹೋಗಿ ಹಿಂಗೆ ಬೆಟ್ಟನೇ ಹಂಗೈತೆ, ಮೇಲೆ ಬರೋ ರೋಡು ಹಂಗೆ ಐತೆ, ಇಲ್ಲ ಟ್ರೆಕ್ಕಿಂಗ್ ಮಾಡೋ ರೋಡು ಹಂಗೆ ಐತೆ ನೋಡಿ. ಇದೆಲ್ಲ ವಾಟರ್ ನೀರು ಹೋಗೋಕ್ಕೆ. ಇಲ್ಲಾಂದರೆ ಯಾರಾದರೂ ಗುಡ್ಕೊಂಡು ಹೋಗ್ಬೇಕಂದ್ರೆ ಈ ಜಾಗ, ನಡ್ಕೊಂಡು ಹೋಗ್ಬೇಕು ಅಂದರೆ ಈ ಜಾಗ. ಇಲ್ಲಿ ಇನ್ನೂ ಹತ್ತನೇ ಇದೀವಪ್ಪ, 1.5 ಕಿಲೋಮೀಟ್ರ್. ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು 3 ಕಿಲೋಮೀಟ್ರ್ ನಡೀತಾ ಇಲ್ಲ, ಚಕ್ಕರಕ್ಕೆ ಹೋಗ್ಬಿಡ್ತಿದ್ವಿ ಶಿಸ್ತಾಗಿ ನೋಡಿ. ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ರೂಟ್. ನೀವು ಎಲ್ಲೆಲ್ಲಿ ಹೋದರೆ ಅಲ್ಲೆಲ್ಲ ವ್ಯೂ ಪಾಯಿಂಟ್. ನಿಮಗೆ ಯಾವ ರೂಟ್ ಹೋದರೆ ಆ ರೂಟಲ್ಲ. ಈಗ ಅಡ್ವೆಂಚರ್ ಮೂಡ್ ನೋಡಿ. ಹಿಂಗೆ ನೋಡಬೇಕು, ಮೇಲೆ ಇರುತ್ತೆ, ಎಲ್ಲ ದಿನಗಳಿರುತ್ತೆ, ಎಲ್ಲ ಇರುತ್ತೆ. ಯಮ್ಮ ಆದರೂ ಹತ್ತಾ ಇರಬೇಕು. ಇದೇ ಬೋಡಿ ವ್ಯೂ ಕಾಣಿಸುತ್ತೆ ಮೇಲೆ ಹೋದ್ರೂ. ಹೂ ನೋಡಿ, ಅಲ್ಲಿಂದ ನಾವು ಬಂದಿದ್ದೀವಿ. ಇವಾಗ ನಡ್ಕೊಂಡು ಬರ್ತಾನೇ ಇದ್ದೀನಿ, ಮೇಲೆ ಹೋಗ್ತಾನೇ ಇದ್ದೀನಿ. ಡೆಸ್ಟಿನೇಷನ್ ಮಾತ್ರ ಇನ್ನೂ ಬಂದಿಲ್ಲ. ಹರಿಸ್ತವ್ರೆ, ಸಂತೋಷ ಅನ್ಕೊಬಿಟ್ಟವ್ರೆ. ಅದು ಇನ್ನೂ ಮೇಲೆ ಹೋಗ್ಬೇಕಂತ ಏನು ಗೊತ್ತು. ಇದು ಅಂತ ನೋಡಿ, ಇದು ಚೆನ್ನಾಗೈತೆ ಅಲ್ವಾ? ಅದು ಈಗ ತಾನೇ ಎಕ್ಸೈಟ್ಮೆಂಟ್ ಆದ್ರೆ ಹೂ ಅಂತ ಅರ್ಸಿದ್ರು. ಮೇಲೆ ಹೋಗ್ಬಿಟ್ಟು ಇನ್ನೂ ಮೇಲೆ ಹೋಗ್ಬೇಕು ಅಂತ ಡಿಸಪಾಯಿಂಟ್. ಇನ್ಸ್ಟೆಂಟ್ ರಿಗ್ರೆಟ್. ಮೇಲೆ ಹತ್ತುತ್ತಿರುವ ನಾನು ಶಕಲಕ ಹಿಂದೆ ಇರುವ ವ್ಯೂ ಶಕಲಕ ವಿಡಿಯೋ ಮಾಡ್ತಿರುವ ಅಜ್ಜಯ್ ಶಕಲಕ. ಫೈನಲ್ ಡೆಸ್ಟಿನೇಷನ್ನು ಅಂತ ಮೂವಿ ಅನ್ಕೋಬೇಡಿ, ಬಟ್ ಈ ಡೆಸ್ಟಿನೇಷನ್ ಹೇಳ್ತಾ ಇದ್ದೀನಿ ನಾನು. ಮೇಲೆ ವ್ಯೂ ಪಾಯಿಂಟ್ ಇದೆ, ಝೆಡ್ ವ್ಯೂ ಪಾಯಿಂಟ್ ಅಂತ ಏನಕ್ಕೆ ಅಂತಾರೆ, ಬೆಟ್ಟಗಳು ಝೆಡ್ ಶೇಪಲ್ಲಿ ಐತಂತೇನ ನೋಡಿ. ಇದೇ ವ್ಯೂ ಪಾಯಿಂಟು. ಯಾವುದಾದ್ರೂ ಒಂದು ಸಾಂಗ್ ಹಾಕೊಳ್ಳಿ ಇಲ್ಲಿ ವ್ಯೂ. ಆ ಬೆಟ್ಟ ಚೆನ್ನಾಗೈತೆ ನೋಡೋಕ್ಕೆ. ಏನೋ ಇಂಜಿನಿಯರಿಂಗ್ ಪ್ಲ್ಯಾನ್ಸ್ ಆಗ್ತಾವ್ರೆ ಅಲ್ಲಿ ನೋಡಿ. ದೊಡ್ಡದಾಗಿ ಬೆಟ್ಟ ಚೆನ್ನಾಗೈತೆ. ಲಲ್ಲ ಸ್ಕೋಪಾಗ್
ಅಷ್ಟೇ ವ್ಯೂ ಪಾಯಿಂಟು, ನೀರಸವಾದ ವಿಡಿಯೋ ಇದು. ಫೈನಲ್ ವಿಡಿಯೋ ಆಫ್ ದ ಟ್ರಿಪ್ ಅಂತ. ಜಾಗ ಎಲ್ಲೂ ಹಾಂ ಹೆಂಗಿತ್ತು ಹೇಳಿ, ಹೆಂಗಿತ್ತು? ನಾವು ತುಂಬ ಟ್ರಿಪ್ ಹೋಗಿದ್ದೀವಿ, ನೀವು ಹೇಳಬೇಕು.